ಈ ದೇಹವನ್ನು ಬಿಟ್ಟು ಹೊರಗೆ ಹೋಗ್ತಂತ, ಹೊರಗೆ ಹೋಗಿ ಏನೇನು ಭೋಗ ಮಾಡಿನೂ ಬರ್ತಂತ. ಈ ದೇಹದ ಪ್ರಜ್ಞೆ ಇಲ್ಲದೆ ಆತ್ಮನೊಳಗೂ ಬೆರಿತಂತ. ಅದನ್ನ ಸಮಾಧಿದಿಂದ ಜೀವನ ಹೊರಗೆ ತರಬೇಕಾದಾಗ ಅದು ಏನೋ ಸ್ವಲ್ಪ ಸೂತ್ರ ಗುರ್ತಿರ್ಲಿಕ್ಕಂದ್ರ ತೊಂದರೆ ಆಗ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊತ ಬಂದೇವಿ. ಆದ್ರೆ ಇಲ್ಲಿ ನಮಗ್ ಧ್ಯಾನನೂ ಬೇಕು. ಹೆಂಗ ಬೇಕು ಅಂದ್ರ ಧ್ಯಾನದಿಂದ ನಮಗೇನು ತೊಂದರೆ ಆಗಲಾರ್ದಂಥದ್ದು ನಮ್ಮ ಮನಸ್ಸನ್ನ ಆತ್ಮನಲ್ಲಿ ಸ್ಥಿರ ಮಾಡಕ್ ಧ್ಯಾನ ಬೇಕು. ಇವು ಎಲ್ಲವೂ ನಾವು ಬೇಕೇ ಅವಶ್ಯ. ನಮಗೆ ಇವು ಪತಂಜಲಿ ಸೂತ್ರಗಳು ನಮ್ಗೆ ಗುರ್ತಿರ್ಬೇಕು, ಬೇಕು. ಇವ್ರಿಗೆ ನಾವು ವಿರೋಧ ಮಾಡೋಣ. ಆದ್ರ ಈ ವಿರೋಧ ನಾವು ಎಲ್ಲಿ ಮಾಡೋಮಂದ್ರ ಧ್ಯಾನದಿಂದ ನಮ್ಮ ಮನಸ್ಸು ಆತ್ಮನಲ್ಲಿ ಸ್ಥಿರ ಮಾಡಕ್ ಬರ್ತದ, ಬಹಳ ಅವಶ್ಯದ. ಆದ್ರ ಈ ಧ್ಯಾನಕ್ ಮಾಡಿ ಏನ್ ಮಾಡ್ತಾವ ಅಂದ್ರೆ ನಮ್ಮ ವೃತ್ತಿ ಹೊರಗೆ ಬರ್ತದ. ನಾವು ಪ್ರಪಂಚಿಕರು ಮತ್ತು ನಾವು ಏನೋ ಸನ್ಯಾಸಿಗಳು ಎಲ್ಲಾನು ನಾವು ಅದೇ ಇದ್ರ ನಮ್ಮ ಗ್ರೂಪ್ನಾಗ ನಾವು ಏನೋ ನಮ್ಮ ವೃತ್ತಿನ ಆ ಸಮಯಕ್ಕೆ ಹೊರಗೆ ಬತ್ತು ಅಂದ್ರ ಹೊರಗೆ ಬಂದಾಗ ಏನಾಗ್ತದ, ಮತ್ತ ವೃತ್ತಿ ಈ ಪ್ರಪಂಚದ ಆಕಾರ ಆಗ್ತದ. ಇದು ಪ್ರಪಂಚದ ಆಕಾರ ಆದಾಗ ಅಲ್ಲಿ ಮುಂದೆ ನಾವು ಪ್ರಪಂಚ ಮಾಡಕ್ ಬರ್ತದ. ನಾವು ಧ್ಯಾನ ಮಾಡೋ ಮುಂದ ಬ್ರಹ್ಮನ ಆಕಾರ ಆಗಿರ್ತೇವೆ, ನಾವು ಬ್ರಹ್ಮ ಸ್ಥಿತಿ ಒಳಗೆ ಆನಂದವಾಗಿರ್ತೇವೆ. ಯಾವಾಗ ನಮ್ಗೇನೋ ಹಸು ಆಯ್ತು, ಸಮಯ ಆಯ್ತು ಅಂದ್ರೆ ನಾವು ವೃತ್ತಿ ಹೊರಗೆ ತರ್ಬೇಕಂದ್ರ ಗುರು ಮುಖಾಂತರ ಅಭ್ಯಾಸ ಮಾಡಿದ್ರೆ ಅದು ಅನುಭವ ಇರ್ತದ, ಗುರ್ತಿರ್ತದ. ಗುರು ಮುಖಾಂತರ ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದಂದ್ರ ಒಮ್ಮೊಮ್ಮೆ ನಮ್ಗ ಆ ಜೀವನ ಹೊರಗೆ ತಗೊಳಕ್ ಬರ್ಲಿಲ್ಲ ಅಂದ್ರ ಅವ ಏನಾಗ್ತಾನಂದ್ರ ಹಂಗೆ ಉಳಿತಾನ ಅನ್ನುವಂಥದ್ದನ್ನ ನಾವ್ ಹಿಂದಕ್ಕೊಂದ್ ಕತಿ ಹೇಳ್ಕೊತ ಬಂದೇವಿ, ಅನೇಕ ದೃಷ್ಟಾಂತ ಹೇಳ್ಕೊತ ಬಂದೇವಿ. ಏನಾಗ್ತಿತ್ತಂದ್ರ ಗುರುವಿಲ್ಲದೆ ಧ್ಯಾನ ಯೋಗಾದಿಗಳನ್ನ ಅಭ್ಯಾಸ ಮಾಡಿದಂದ್ರ ಒಬ್ಬವ ಯುವಕ ಒಬ್ಬ ಗುರುವನ್ನ ಧ್ಯಾನ ಮಾಡುದನ್ನ ದಿನ ನೋಡ್ತಿದ್ದ. ಅವನತ್ತೆಕ್ ಏನ್ ಮಾಡ್ತಿದ್ದಂದ್ರೆ ಇವ ಮೊದಲು ಒಂದಿಷ್ಟು ಕಲಿತ ಕೇಳ್ದ, ಎಲ್ಲಾ ಮಾಡ್ದ. ಮುಂದೆ ಇನ್ನೊಂದಿಷ್ಟು ಅವ ಅದನ್ನ ಏನ್ ಮಾಡ್ದ, ಸರಿಯಾಗಿ ಗುರು ಮುಖಾಂತರ ಅಭ್ಯಾಸ ಮಾಡ್ಲಿಲ್ಲ. ಅಭ್ಯಾಸ ಮಾಡ್ಲಾರ್ದಾಗ ಏನಾಗ್ಬಿಡ್ತು ಅಂದ್ರ ನಾನೇ ಸ್ವಂತ ಯಾರಿಲ್ಲ, ನಾನೇ ಧ್ಯಾನ ಮಾಡಿ ಈ ಜೀವನ ಈ ದೇಹದಿಂದ ಹೊರಗೆ ಹೋಗಿ ಮತ್ತೆ ನಾನು ಒಳಗೆ ತಗೊಳ್ದು ನಾ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಅವ್ ಏನ್ ಮಾಡ್ದ, ಧ್ಯಾನ ಮಾಡ್ಕೋತ ಹೋದಾಗ ಏನಾಯ್ತಂದ್ರ ವೃತ್ತಿ ಆಕಾರ ಆಗಿ ಹೋಗ್ಬಿಡ್ತು. ವೃತ್ತಿ ಆಕಾರ ಆದಾಗ ಜೀವ ಹೊರಗೆ ಬರಾಕ ಏನಾಯ್ತಂದ್ರ ನಾವು ಗುರ್ತಿಲ್ಲಾರ್ಕ ಆ ವೃತ್ತಿ ಅಲ್ಲೇ ಶಾಂತ ಆಗ್ಬಿಡ್ತು. ಮುಂದೆ ಏನಾಯ್ತು ಅಂದ್ರ ಒಂದ್ ಹೊಳಿ ದಂಡಿಗೆ ಹೋಗಿ ಕುಂತಿದ್ದ. ಅದು ಅಕಸ್ಮಿತ ಅಲ್ಲಿ ಹೊಳಿ ಬಂದು ಅವ್ನ ಏನ್ ಮಾಡ್ತಾನಂದ್ರ ಉಸುಗ ಬಂದು ಮುಚ್ಚಿ ಹೋಗ್ಬಿಡ್ತಂತ. ಮುಚ್ಚಿ ಹೋದ್ರ ಅವ್ 8-10 ವರ್ಷಗಟ್ಲೇನು ಕೂಡ ದೇಹಕ್ಕೂ ಏನೋ ಆಗಿದ್ದಿಲ್ಲ ಅಂತ, ಅವ್ ಏನೋ ಆಗಿದ್ದಿಲ್ಲ ಹಂಗೆ ಇರ್ತಂತ. ಸಹಜಿಕ ಒಮ್ಮೆ ಹೊಳಿ ತೆರೆದಾಗ ಉಸುಗು ತುಂಬಾ ಮುಂದ ಈ ಹೆಣ ಸಿಕ್ತಂತ, ಈ ಮನುಷ್ಯ ಸಿಕ್ನಂತ. ಅವ್ ಹೆಂಗಿರ್ಬೇಕು ಹಂಗೆ ಇದ್ನಂತ. ಇವ ಇಂಥವ್ನಿ ಅದಾನ, ಹಿಂಗ್ ಹೋಗ್ಯಾನತ್ತಿದ್ದಲ್ಲ ಇವನೇ ಅದಾನ ಅಂತ ಎಲ್ಲರೂ ಗುರ್ತು ಮಾಡ್ಕೊಂಡು ಇವನ್ ಅದನ್ನ ಹೆಂಗ್ ಸರಿಯಾಗಿ ತೆಗದಿವ ಇಲ್ಲಿಕಂದ್ರೆ ಏನ್ ಹಾಕಿತ್ತು, ಇವ ಹಿಂಗೆ ಅದಾನ ಅಂದ್ರ ಇವ ಜೀವ ಅದ ಅಂತ ತಿಳ್ಕೊಂಡು ಅವ್ನ ಏನ್ ಮಾಡಿದ್ರಂದ್ರ ಮತ್ತ ಆ ಗುರುವಿನಲ್ಲಿ ತಂದು ಮುಂದಿಟ್ರಂತ. ಆ ಗುರು ಏನ್ ಮಾಡಿದಂದ್ರ ಅದಕ್ಕೆ ಏನೇನು ಸೂತ್ರವನ್ನು ತಿಳಿದು ಮತ್ತು ಒಳ್ಳೆ ಬಡ್ಡಿಲಿಂದ ಅದನ್ನ ಊದಿ ಕಿವ್ಯಾಗ ಊದಿ ಅದನ್ನ ಏನ್ ಮಾಡಿದಪ್ಪ ಅಂದ್ರ ಆ ವೃತ್ತಿಯನ್ನ ಹೊರಗೆ ತಂದ ಅನ್ನುವಂಥದ್ದನ್ನು ಒಂದು ದೃಷ್ಟಾಂತ ಕತೆ ಹೇಳಿದ್ರು. ಹಂಗ ಇಲ್ಲಿ ಏನ್ ಬೇಕಪ್ಪ ಅಂದ್ರ ಗುರು ಇಲ್ಲದೆ ಧ್ಯಾನ ಧಾರಣ ಸಮಾಧಿಗಳನ್ನ ಗುರು ಮುಖಾಂತರ ಅಭ್ಯಾಸ ಮಾಡ್ಬೇಕಾಗ್ತದ. ಧ್ಯಾನ ಮಾಡಕ್ಕೂ ನಮಗ ಬೇಕು, ಮಾಡ್ತೇವೆ. ನಾವು ಧ್ಯಾನ ಮಾಡ್ಬೋದು, ಒಂದೇನೋ ಕುರಿತು ವಿಷಯಗಳಿಲ್ಲದೆ ನಿರ್ವಿಷಯದೊಳಗೆ ಇರತಕ್ಕ ನಾವು ಸಾಧನೆ ಮಾಡ್ಬೇಕು. ನಿರ್ವಿಷಯ ಆಕಾರ ವೃತ್ತಿ ಆಯ್ತು ಅಂದ್ರ ನಾನು ಮುಂದೇನಾಗ್ಬೇಕು, ಇಲ್ಲಿ ಅಲ್ಲಿ ಯಾವ ಸೂತ್ರ ಈ ನಮಗೇನ ವೇದಾಂತ ಏನ್ ಹೇಳ್ತದ ಅದ್ವೈತವನ್ನೇ ಹೇಳ್ತದ. ಅದ್ವೈತ ಅಂದ್ರೆ ಎರಡಿಲ್ಲದ್ದು ನೀನು ಆ ಬ್ರಹ್ಮ ಸ್ವರೂಪನೇ ನೀನದೀನಿ ಅಂತ ನನಗ ಅನುಭವಕ್ಕೆ ಬರಾಕ ಇವು ಧ್ಯಾನ ಧಾರಣ ಸಮಾಧಿ ಬೇಕು. ನಾನು ಆ ಬ್ರಹ್ಮ ಸ್ವರೂಪನೇ ಇದೀನಿ ಅಂದಾಗ ನಿನಗೆ ಧ್ಯಾನ ಧಾರಣದು ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ನಮಗೆ ವೇದಾಂತ ಹೇಳ್ತದ. ಮೊದಲು ಮೊದಲು ಯಾಕೆ ಹೇಳಿದ್ರಿ ಈಗ ಯಾಕಿಲ್ಲ ಅಂತೀರಿ ಅಂದ್ರ ಮೊದಲು ಅವು ಬೇಕು, ಇದನ್ನ ಕಳ್ಕೊಳಕ್ ಬೇಕು, ಕಳ್ಕೊಂಡಿಂದ ಅದ್ರ ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗ್ಯದ. ಇದಿಷ್ಟು ಸೂತ್ರ, ಇದು ಮ್ಯಾಥಮೆಟಿಕ್ಸ್ ಹೆಂಗ ಸೂತ್ರ ಹೆಂಗ ತಿಳಿಸ್ತದ, ಹಂಗಿಲ್ಲಿ ಶಾಸ್ತ್ರ ನಮಗ ಸೂತ್ರವನ್ನು ತಿಳಿಸ್ತದ. ನಮಗಿಲ್ಲಿ ಯಾವುದನ್ನು ಬಿಡುವುದಿಲ್ಲ, ಏನು ಬಿಡುವಂಥದ್ದು ಯಾವ್ದು ಇಲ್ಲ, ತಿಳಿಯುವುದದ, ಸಾಧನೆ ಮಾಡುವುದದ. ಸಾಧನೆ ಮಾಡಿದ್ರ ನಮ್ಗೇನಾಗ್ತದ, ಆ ಪರಮಾನಂದ ಸುಖ ನಮ್ಗೆ ಹೆಚ್ಚು ಬೇಕು ಅಂದ್ರಲ್ಲಿ ನಮ್ಗೆ ಯಾವ ಶ್ರೀಮಂತಿಕೆ ಬೇಡ, ನಾವು ಬಹಳ 100 ವರ್ಷ ಬದುಕುದು ಬೇಡ. ನಮ್ಗೆ ಸ್ವಲ್ಪ ಆಯುಷ್ಯನೇ ಬೇಕು ಕೊಡೋಲ್ಯಾಕ. ನಾವು ಊಟ ಕಮ್ಮಿ ಮಾಡ್ಬೇಕು, ನಮ್ಗೆ ಸ್ವಲ್ಪ ಆಯುಷ್ಯನೇ ಇರೋದ್ಯಾಕ.
ನಮ್ಗ ಒಂದು ಕ್ಷಣರ ಆತ್ಮಜ್ಞಾನದ ಸ್ಥಿತಿ ನಮ್ಗ ಆಗ್ತದಲ್ಲ, ಅದು ನಮ್ಗ್ ಗುರ್ತಿರ್ಬೇಕು. ನಾವು ಮಂದಿ ಏನ್ ಮಾಡ್ತಾರ, ದೇಹ ಬಹಳ ದಿವಸ ಬದುಕಬೇಕು ಅಂತೇಳಿ ಉಣ್ಣೋರು ಬಹಳ ಮಂದಿ ಅದಾರ. ಉಣ್ಣುದಕ್ಕಾಗಿ ಎಷ್ಟೋ ಮಂದಿ ಬದುಕೋರ್ ಅದಾರ. ಇಲ್ಲಿ ನಮ್ಗೆ ವೇದಾಂತ ಏನ್ ಹೇಳ್ತದ, ಬದುಕುದಕ್ಕಾಗಿ ಉಣ್ಣು, ನೀನು ತಿನ್ನುದಕ್ಕಾಗಿ ಉಣ್ಣಬೇಕು, ಬದುಕುದಕ್ಕಾಗಿ ಉಣ್ಣು. ನೀ ಅದನ್ನ ಬಿಟ್ಟು ಏನು ಬದುಕುದಕ್ಕಾಗಿ ಉಣ್ಣು, ತಿನ್ನುದಕ್ಕಾಗಿ ಬದುಕಬೇಡ ಅಂತೇಳಿ ಒಂದ್ ಕಡೆ ಹೇಳ್ಕೊತ ಬಂದಾರ. ನಾವು ತಿನ್ನುದಕ್ಕಾಗಿ ಬದುಕಕ್ಕಾಗಿ ತಿಂದೇವಪ್ಪ ಅಂದ್ರ ನಮ್ಗ ಆಯುಷ್ಯನೂ ಇರ್ತದ. ನಮ್ದು ಭ್ರಾಂತಿ ಅಜ್ಞಾನದೊಳಗೆ ಏನಿರ್ತದ, ನಾವು ಊಟ ಮಾಡಿದ್ರೆ ಹಿಂಗ ಆಗ್ತದ ಅನ್ನುವಂಥದ್ದು ಭ್ರಾಂತಿ ಇರ್ತದ. ಎಷ್ಟೋ ಮಂದಿ ಇವತ್ತು ಸಿದ್ದೇಶ್ವರ ಸ್ವಾಮಿಗಳದು ಅವ್ರು ಒಂದೇ ರೊಟ್ಟಿ ಉಣ್ತಿದ್ರು. ನಮ್ಮ ಬೆನಕನಹಳ್ಳಿ ಪೂಜ್ಯರು ಕೂಡ ಅವ್ರು ಕರೆಕ್ಟ್ ಒಂದು ಅರ್ಧನೇ ರೊಟ್ಟಿ ಉಣ್ತಾರೆ, ಹೆಚ್ಚಿಗೆ ಏನೇನು ಉಣಾಗಲ್ಲ. ಅವರು ಬದುಕ್ಯಾರ. ಸಿದ್ದೇಶ್ವರ ಸ್ವಾಮಿಗಳು 75 ವರ್ಷ ಬದುಕಿದ್ರು. ಅವ್ರು ಹೆಂಗ್ ಬದುಕಿದ್ರು? ಅವ್ರು ಒಂದೇ ರೊಟ್ಟಿಯನ್ನು ಉಣ್ತಿದ್ರು, ಮತ್ತೇನು ಉಣ್ತಿದ್ದಿಲ್ಲ. ಅದು ಏನಾಗ್ತದ, ನಾವು ಉಂಡು ಚೀಲ ನಮ್ಗೆ ಅಗಲಾಗಿರ್ತದ, ನಾವ್ ಏಟ್ ಉಂಡುದು ಅದು ಸೋರಿ ಹೋಗ್ಬಿಡ್ತದ. ಆದ್ರ ಅದಕ್ಕೆ ಎಷ್ಟು ಔಷಧ ಕೊಟ್ರ ಹೆಂಗ ನಾವು ಒಕ್ಕಲಿಗಿರಿದೇವ್ ಅಂತಿಲ್ಲ, ಒಂದು ಎಕ್ಸಾಂಪಲ್ ಬರ್ತದ. ಈ ಒಕ್ಕಲ್ತನದೊಳಗ ನಮ್ಗ ಗೊಬ್ಬರ ಇರ್ತದ, 3 ತರ: ಸಾರ್ವಜನಿಕ, ರಂಜಕ, ಪೊಟ್ಯಾಷ್ ಅಂತ ಇರ್ತದ. ನಾವು ಬರೀ ಪೊಟ್ಯಾಷಿಯವನ್ನು ಹೆಚ್ಚು ಹಾಕಿದೇವಂದ್ರ ಅಲ್ಲಿ ಏನಾರ ಸಾರ್ವಜನಿಕ ಅದು ಇರ್ಲಿಕ್ಕಂದ್ರ ಅದನ್ನು ಕೂಡ ನೀವು ಬೇಕಾದಷ್ಟು ಹಾಕು, ಅದು ತಳಮಟ್ಟಕ್ಕೆ ಬರ್ತದ. ಬೆಳೆ ಎಟ್ಟು ಹಾಕ್ಬೇಕು, ಪೊಟ್ಯಾಷಿಯಂ ಎಟ್ಟಿರ್ಬೇಕು, ರಂಜಕ ಎಟ್ಟಿರ್ಬೇಕು, ಇವು 3 ನಾವು ತಿಳಿದು ಹಾಕ್ದೇವಪ್ಪ ಅಂದ್ರ ನಮ್ಗೆ ಅತಿ ಗೊಬ್ಬರನು ಉಳಿತಾಯ ಆಕ್ಕದ, ಆ ಬೆಳೆನೂ ಫಲ ಬರ್ತದ. ನಮ್ಗ ಐತಿ ಅಂತೇಳಿ ಇದೇನು ರಸಾಯನಿಕ ಹೆಚ್ಚು ಹಾಕ್ದೇವಪ್ಪ ಅಂದ್ರ, ಸಾರ್ವಜನಿಕ ಹಾಕ್ದೇವಪ್ಪ ಅಂದ್ರ ಅವು 2 ಪೊಟ್ಯಾಷಿಯ ಮ್ಯಾಕ್ಸಿಮಮ್ ಇರ್ಲಿಕ್ಕಂದ್ರ ಅದು ಮತ್ತೆ ತಳಗ ಹೋಗ್ತದ. ಅದು ಅಂದ್ರ ಒಕ್ಕಲ್ತನ ಇದ್ದವ್ರಿಗೆ ಅದು ಗುರ್ತದ. ಹಂಗಿಲ್ಲಿ ಯೋಗ ಧ್ಯಾನ ಮಾಡೋರಿಗೆ ನಾವು ಬಾಳ ಉಂಡ್ರ ನಮ್ಮ ಆಯುಷ್ಯ ಬಾಳ ಇರ್ತದ ಅನ್ನೋದು ತಪ್ಪು ಕಲ್ಪನೆ. ನಾವು ಕಡಿಮೆ ಊಟ ಮಾಡಿನೂ ಕೂಡ ನಮ್ಗೆ ಆಯುಷ್ಯ ಬದುಕ್ತದ ಅನ್ನುವಂಥದ್ದು ನಮ್ಗೆ ಗುರ್ತಿಲ್ಲ. ಅದು ಪ್ರಾರಬ್ಧ ಮ್ಯಾಗ ಎರಡೇ ಮಾತ. ಇಲ್ಲಿ ಧ್ಯಾನ ಮಾಡೋರಿಗೆ ಅತಿ ಊಟ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿ ಹೇಳುವಂತ ಉದ್ದೇಶ. ಮೊದಲು ಹೇಳ್ಕೊತ ಬಂದಾರ ಅವರು. ಏನ್ ಹೇಳ್ಯಾರ? ಯಮ ಹೇಳ್ಯಾರ, ನೇಮ್ ಹೇಳ್ಯಾರ, ಆಸನ ಮಾಡತ್ ಹೇಳ್ಯಾರ. ಆಸನ ಮಾಡಿಂದ ಪ್ರಾಣಾಯಾಮ, ಪ್ರಾಣವನ್ನ ಶ್ವಾಸೋಚ್ಚಾರವನ್ನ ನಾವು ಸಾಕಷ್ಟು ನಮೂನಿ ಬರ್ತಾವ. ನಾವು ಪ್ರಾಣಾಯಾಮ ಮುಂದ್ ಕೂತ್ ಮಾಡಿದಾಗ ಗುರ್ತಕ್ಕದ. ನಾವು ಒಂದು ಮನಸ್ಸನ್ನ ಹರಿದಾಡೋ ಮನಸ್ಸನ್ನ ಸ್ಥಿರ ಮಾಡ್ಬೇಕಾದ್ರೆ ಪ್ರಾಣಾಯಾಮ ಹೇಳ್ಕೊತ ಬಂದೇವಿ. ನಾವು ಪ್ರಾಣಾಯಾಮ ಬೇಕು. ಆ ಪ್ರಾಣಾಯಾಮ ಅಂದ್ರ ಮನಸ್ಸನ್ನ ಹೆಂಗಪ್ಪ ಅಂದ್ರ, ಈ ಒಂದು ಮೂಗಲಿಂದ ಅಲ್ಲಿ ಒಂದು ತೋಳುದು, ಒಂದು ಬಿಡುದು, ಮತ್ತೊಂದು 2 ಮೂನೆ ತೊಳೆದು ಗಾಳಿ ನಿಂದಿರ್ಸೋದು, ಹೊರಗೆ ಬಿಡುದು, ಈ ಪ್ರಾಣಗಳನ್ನ ಮತ್ತೆ ಇಲ್ಲಿ ಕಪಾಲಭಾತಿಗಳನ್ನ ಮಾಡುದು. ಅಂದ್ರೆ ಅಲ್ಲಿ ಮನಸ್ಸನ್ನ ಹರಿದಾಡುದನ್ನ ಸ್ಥಿರ ಮಾಡಕ್ ಏನಾಯ್ತಪ್ಪ ಅಂದ್ರ ಇವು ಪ್ರಾಣಾಯಾಮಾದಿಗಳು ಬೇಕು. ಆ ಪ್ರಾಣಾಯಾಮಾದಿಗಳನ್ನ ನಾವು ಮಾಡುವುದರಿಂದ ಮನಸ್ಸಿನ ಏನಾಗ್ತದ, ಹಿಡಿತ ನಮ್ಮಿಂದ ಗುರ್ತಾಗ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿರ್ಬೇಕು. ಯಮ ಅಂದ್ರ ಹಿಂದಿನ ವಾಸನೆಗಳನ್ನ ಬಿಡುದು, ನೇಮ ಅಂದ್ರ ಆ ಬಿಟ್ಟದ್ದನ್ನ ನಾವು ಗಟ್ಟಿ ಮಾಡೋದಕ್ಕೆ ನೇಮ. ಮತ್ತು ಇವು ಆಸನ ಅಂದ್ರೆ ದೇಹಾದಿ, ನಮ್ಮ ಧ್ಯಾನಕ್ಕೆ ಹೋಲಕ್ಕ ದೇಹಾದಿ ಸುಸ್ತಿರ್ಬೇಕು, ನಮ್ಮ ಶರೀರ ಗಟ್ಟಿರ್ಬೇಕು, ಶರೀರ ನಮ್ಮ ಆತ್ಮಜ್ಞಾನಕ್ಕೆ ಸಾಥ್ ಕೊಡಬೇಕು ಅಂತೇಳಿ ನಾವು ಆಸನಗಳನ್ನು ಮಾಡ್ಬೇಕು. ಮುಂದೆ ಆಸನ ಮಾಡಿದ್ರೆ ಮನಸ್ಸನ್ನು ಚಂಚಲತೆಯನ್ನು ಕಳ್ಕೊಳಕ, ಮನಸ್ಸನ್ನ ಬರೀ ವೃತ್ತಿ ಒಳಗೆ ವಿಷಯಾದಿಗಳಿಗೆ ಓಡಿ ಹೋಗಿರ್ತದ, ಮತ್ತ ಅಲ್ಲದ ಸಲ್ಲದ ವಿಚಾರಗಳನ್ನೇ ಮಾಡ್ತಿರ್ತದ. ಅದ್ರ ಕೆಲಸದು. ಅದಕ್ಕೆ ಹೆಂಗಪ್ಪ ಅಂದ್ರ, ನಾವು ಮಗುವಿನ ಮ್ಯಾಗ ಹೊತ್ಕೊಂಡು ನಾವು ಚಂದ ಮ್ಯಾಗ ಇರ್ಲಂದ್ರ ಅದು ಮತ್ ಬರೀ ತಳಮುಖವಾಗಿ ಹರಿತ ಮಣ್ಣು ಆಡ್ಬೇಕಂತಿರ್ತದ. ಯಾಕದು ಹಂಗ ವೃತ್ತಿ ಹಂಗಾಗಿರ್ತದ. ನಾವು ಮಣ್ಣನ್ನ ಆಡಿ ಅದ ವೃತ್ತಿ ಹಂಗಾಗಿರ್ತಲ್ಲ. ನಾವು ವಿಷಯದೊಳಗ ಭೋಗಿಸಿ ರಮಿಸಿ ಅಂತ ಚಿಂತನೆ ಮಾಡಿ ನಮ್ಮ ವೃತ್ತಿ ಯಾಕಂದ್ರೆ ಬರೀ ತಳಮುಖವಾಗಿ ಹರಿತಿರ್ತದ. ನಮ್ಗೆ ಏನಾಗ್ತದಂದ್ರ ಆ ತಳಮುಖ ಹರ್ಕೊಂಡು ಹೋಗಲಾರಂಗ ಆಗ್ಬೇಕಂದ್ರ ಇಂಥ ಧ್ಯಾನ ಧಾರಣ ಇಲ್ಲ, ಇದು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮನಸ್ಸು ಬಹಳ ನಿಯಂತ್ರಣ ಆಗ್ತದ ಅನ್ನುವಂಥದ್ದು ನಮ್ಮ ಸ್ಪಷ್ಟತೆ ಇರ್ಲಿ. ಮುಂದೆ ಧ್ಯಾನ ಅವು ಮಾಡುದು ಅವಶ್ಯ ಇಲ್ಲ. ಇವು ಇಷ್ಟು ಅದು ಅಂದ್ರ ಪ್ರಾಣಾಯಾಮ. ಪ್ರತ್ಯಾಹಾರದ್ದು ಬಹಳ ಮಹತ್ವ ಅದ. ನಾವು 4 ಕ್ರಿಯೆಗಳನ್ನ ಹೇಳ ಮುಂದ, ಜ್ಞಾನಕ್ಕೆ 4 ಕ್ರಿಯೆ ಸಾಧನೆಗಳನ್ನ ಹೇಳ ಮುಂದ್ ನಾವ್ ಹೇಳ್ಕೊಂಡ್ ಬಂದೀವಿ. ಜ್ಞಾನಕ್ಕೆ ಕ್ರಿಯೆ ಸಾಧನೆಗಳು ಯಾವಪ್ಪ ಅಂದಾಗ ಅಲ್ಲಿ ಆಹಾರದೊಳಗ ಬದಲಾವಣೆ ಅಂತೇಳಿ ನಾವು ಮೊದಲೇ ಹೇಳ್ಕೊಂಡ್ ಬಂದೀವಿ. ಈ 4 ಕ್ರಿಯೆಗಳು: ಆಹಾರದೊಳಗ ಬದಲಾವಣೆ, ವಿಷಯಾಸಕ್ತದಿಂದ ದೂರ ಇರುವುದು, ಮತ್ತು ಅರಿತವರ ಸಂಘ ಮಾಡುದು, ಏಕಾಂತ ವಾಸ ಮಾಡುದು ಅಂತ ಹೇಳ್ಕೊತ ಬಂದೇವಿ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ಪ್ರಾಣ ಇಲ್ಲಿ ಪ್ರತ್ಯಾಹಾರ, ಆಹಾರಗಳನ್ನ ನಾವು ನಿಯಂತ್ರಣದಾಗ ಇಟ್ಕೊಂಡೇವಂದ್ರ ಆಹಾರಕ್ಕೂ ಮತ್ತು ಶಿಸ್ನಕ್ಕೂ ನಾಲಿಗೆ ರುಚಿಗೂ ಅದಕ್ಕೆ ಸಂಬಂಧ ಇರ್ತದ. ಅದು ಏನ್ ಮಾಡ್ತದಂದ್ರ, ನಮ್ಮ ಆಹಾರ
ಆ ವಿಷಯಾದಿಗಳಿಗೆ ಪುಷ್ಟಿ ಕೊಡ್ತದ. ಅದಕ್ಕೆ ನಾವು ಸತ್ವ ಆಹಾರಗಳನ್ನು ಊಟ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳುವಂತ ಉದ್ದೇಶ. ನಾವು ಏನೋ ಮಾಂಸ ತಿಂತಿದ್ದೇವೆ, ಧಾಬಾ ಊಟ ಮಾಡ್ತಿದ್ದೇವೆ, ರಸ್ತಾದನ್ನು ಬಜಿ ತಿಂತಿದ್ದೇವೆ ಅಂದ್ರೆ ಅದೊಂದು ಚಟ ಇರ್ತದ, ಅದ್ ತಿಂತಿದ್ದೇವೆ ಅಂದ್ರೆ ನಮ್ಮಲ್ಲಿ ಏನಾಗ್ತದ ಅಂದ್ರೆ ಅದೇ ರಜೋಗುಣ ತಮೋ ಗುಣನೇ ಹೆಚ್ಚು ಬೆಳಿತಿರ್ತಾವ. ನಾವು ಆಹಾರದೊಳಗೆ ಇವತ್ತೇ ನಿಯಂತ್ರಣ ಮಾಡ್ದೇವ ಅಂದ್ರ ಸತ್ವ ಆಹಾರ ಉಣೋದು, ಮಾರಿ ತಕೊಂಡು ಯುವತಿ ಹಚ್ಕೊಂಡು ಒಂದು ನಾಮಸ್ಮರಣೆ ಮಾಡಿ ನಾವು ಊಟ ಮಾಡ್ದೇವ ಅಂದ್ರೆ ನಮ್ಗೆ ಸತ್ವ ಗುಣ ವೃದ್ಧಿ ಆಗ್ತಾವ. ಅದಕ್ಕೆ ಆಹಾರದೊಳಗ ನಾವು ಆಹಾರದ ಮ್ಯಾಗನೆ ನಮ್ ಗುಣಗಳು ತಯಾರಾಕಾವು. ಮೊದಲು ನಾವು ಸ್ಪಷ್ಟತೆ ತಿಳ್ಕೊಳ್ಳೋಣ. ಆಹಾರ ಸತ್ವಗುಣ ಆಹಾರವನ್ನು ತಯಾರಾಗ್ಬೇಕಾದ್ರ ನಮಗ್ ಸತ್ವಗುಣ ವೃದ್ಧಿ ಆಗ್ಬೇಕಂದ್ರ ಆಹಾರದೊಳಗೆ ಬದಲಾವಣೆ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ಆದಷ್ಟು ಅಂದ್ರ ಅತಿ ಉಪ್ಪ ಖಾರ ಇಲ್ಲದೆ, ಮತ್ತ ಇದು ಮಾಂಸ ಇಂಥ ಹೊಲಸ ಪದಾರ್ಥ ಇಲ್ಲದೆ ಇಲ್ರಿ ಇಲ್ಲಿ ಸಂಶಯ ಮಾಡ್ತಾರ ಒಬ್ಬೊಬ್ರು. ಒಂದೊಬ್ಬರು ಆಹಾರ ಮಾಂಸನೇ ಇರ್ತದಲ್ರಿ, ಅವ್ರು ಮಾಂಸನೇ ತಿಂತಾರ. ಈ ಕಡೆ ಮಂಗಳೂರು ಕಡೆ ಬ್ರಾಹ್ಮಣರಲ್ಲಿ ಎಲ್ಲರೂ ಮಾಂಸನೇ ತಿಂತಾರ, ಅವ್ರಿಗೆ ಜ್ಞಾನ ಆಗೋದಿಲ್ಲ ಅಂತ ಹಿಂಗಲ್ಲ. ಅದು ಅಲ್ಲಿ ಆ ಆಹಾರದ ಪ್ರಕೃತಿ ಗುಣಧರ್ಮ ಇರ್ತದ. ನಮ್ಮ ಆಹಾರದೊಳಗೆ ಏನೈತೆ ಅಂದ್ರೆ ನಮಗೂ ಸತ್ವ ಆಹಾರ ಬದುಕಿ ನಾವು ಸತ್ವಗುಣ ಉಳ್ಳವರಾಗಿ ಬದುಕಕ್ಕೂ ಬರ್ತದ. ಇನ್ನೊಂದು ಯಾರಿಗಪ್ಪ ಅಂದ್ರ ಈ ಪ್ರಪಂಚಿಕರಿಗೆ ಅವ್ರಿಗೆ ಇಂದ್ರಿಯಗಳ ಬಲ ಇರ್ಬೇಕು. ಬಲ ಅಂದ್ರೇನು, ಅವ್ರಿಗೆ ಬಲಿಷ್ಠ ಇರ್ಬೇಕು, ಪ್ರಪಂಚ ಮಾಡ್ಬೇಕು, ಇಂದ್ರಿಯಗಳನ್ನು ಭೋಗ ಮಾಡ್ಬೇಕು ಅನ್ನುವಂತ ಪ್ರಪಂಚಕ್ಕೆ ಸಾಕಷ್ಟು ಜನ ಅದಾರ, ಅದೇ ಜನ ಅದೇವಿ. ಅದಕ್ಕಾಗಿ ಅವ್ರಿಗೆ ಬೇಕದು. ಆದ್ರ ಇಲ್ಲಿ ನಮ್ದು ಏನು ಉದ್ದೇಶ ಅದ, ನಾವು ಇಷ್ಟೋ ಜನ್ಮ ತಿರುಗಿ ತುಸ್ತಾಕಿ ಬಂದಂತ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದಾಗ ನಾನು ಆರು ಅಂತ ತಿಳ್ಕೊಳ್ಳಿಲ್ಲ ಅಂದ್ರ, ನಾವು ವಿಚಾರ ಮಾಡ್ಲಿಲ್ಲ ಅಂದ್ರೆ ನಾವು ಬಂದಿದ್ದರೆ ಏನು ಪ್ರಯೋಜನ ಅದ? ಅದನ್ನ ನಾವು ಇಲ್ಲಿ ಬಂದು ಇಂತ ತಿಳ್ಕೊಬೇಕಂದ್ರೆ ನಮ್ಗೆ ಸತ್ವಗುಣ ಉಳ್ಳವರಾದೇವಪ್ಪ ಅಂದ್ರ ಸತ್ವಗುಣದಿಂದಲೇ ನಮ್ಗೆ ಜ್ಞಾನ ಆಗ್ತದ ಅಂತೇಳಿ ನಮ್ಗೆ ಎಲ್ಲರಿಗೂ ಗೀತಾ ಪ್ರಮಾಣ ಬರ್ತದ. ಸತ್ವ ಸಂಜಾಯತೆ ಜ್ಞಾನಂ, ಸತ್ವಗುಣ ಉಳ್ಳವ್ರಿಗೆ ಮಾತ್ರ ಜ್ಞಾನ ಆಗ್ತದ, ಉಳ್ಕಾದವ್ರಿಗೆ ಆಗುದಿಲ್ಲ ಅಂತ ಪ್ರಮಾಣ ಅದ. ಅಂದ್ರೆ ಇಲ್ಲಿ ನಾವು ಏನಾಗಪ್ಪ ಅಂದ್ರ ಆಹಾರದೊಳಗೆ ಬದಲಾವಣೆ ಮಾಡ್ಬೇಕಂದ್ರೆ ಪತಂಜಲಿ ಸೂತ್ರವನ್ನ ನಾವು ಪಾಲಿಸಲೇಬೇಕು. ಎಲ್ತನ ಜ್ಞಾನಕ್ಕೆ ಹೋಗುತ್ತಾ ನಾವು ಅವ್ರನ್ನ ಪಾಲಿಸಬೇಕು, ಅವ್ರಿಗೆ ವಿರೋಧ ಮಾಡೋದು ಬೇಡ ಅಂತೇಳಿ ನಾವು ತಿಳ್ಕೊಳ್ಳೋಣ. ಆ ನಂತರ ಇಲ್ಲಿ ಯಮ ಆಯ್ತು, ನೇಮ ಆಯ್ತು, ಪ್ರಾಣಾಯಾಮ, ಪ್ರತ್ಯಾಹಾರ, ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ. ಮುಂದೆ ಧ್ಯಾನ ಅಂದ್ರ ಈ ನಾವು ಆಸನ ಮಾಡಿದಾಗ ಇವೆಲ್ಲ ನಮ್ಗೆ ಗೊತ್ತಾಗ್ತಾವ. ಶ್ವಾಸೋಚ್ಚಾರ ಎಲ್ಲಿ ಇರ್ತದ, ಮನಸ್ಸನ್ನು ಎಲ್ಲಿ ಹೃದಯದ ನಿತ್ತದೋ, ಮುಂದೆ ನಾವು ಸಹಸ್ರ ಚಕ್ರದ ನಿತ್ತದೋ, ಇಲ್ಲಿ ಓಂಕಾರದನ್ನ ಉಚ್ಚಾರ ಮಾಡ ಮುಂದ ಓಂಕಾರದೊಳಗ ಅಕಾರ ಉಕಾರ ಮಕಾರ ಅನ್ನುವಂಥದ್ದನ್ನು ಗುರ್ತಾಗ್ತದ. ಮುಂದೆ ಅಕಾರ ಉಕಾರ ಮಕಾರವನ್ನು 9 ಕುಂಡಲಿಗಳು ಜಾಗೃತಿ ಆಗ್ತಾವು. ಅಕಾರದಿಂದ 3, ಮತ್ತ ಉಕಾರದಿಂದ ಅಕಾರ ಉಕಾರ ಮಕಾರ ಇವು, ಮತ್ತು ಹೃದಯದಲ್ಲಿ ಮತ್ತು ಈ ಕಂಠಸ್ಥಾನದಲ್ಲಿ ಇವು ಇಲ್ಲಿ 3 ಜಾಗೃತ ಆಕ್ಕವು. ಮುಂದ ಬ್ರಹ್ಮರಂಧ್ರ, ಶಿಖಾಚಕ್ರ ಅಲ್ಲಿ ಅನ್ನೋದ್ರಾಗ ಜಾಗೃತ ಆಕ್ಕವು ಅನ್ನುವಂಥದ್ದನ್ನ ಅಲ್ಲಿ ಯೋಗದೊಳಗ ಅವು ಬೇಕು, ಯೋಗದಾಗ ಹೇಳ್ಕೊತ ಬಂದಾರ. ಇವು ಯಾಕೆ ಹೇಳ್ತಾರಪ್ಪ ಅಂದ್ರ ನಾವು ಎಲ್ಲಿಗೆ ಹೊಂಟೇವ ಅಂದ್ರ ಜ್ಞಾನವನ್ನ ಮಾಡ್ಕೊಂಡು ಮುಕ್ತರಲಾಗ ಹೊಂಟೇವಿ. ಇವು ಎಲ್ಲವೂ ದಾರಿಯೊಳಗೆ ಸೂತ್ರ ಬೇಕು. ಯುವಕರ್ಲಿಂದನೇ ಮೋಕ್ಷ ಆಗುದಿಲ್ಲ ಅನ್ನೋದು ನಮಗ್ ನಿಶ್ಚಯ ಇರ್ಬೇಕು. ಯಾವ್ದ್ರಲಿಂದ ಮೋಕ್ಷ ಆಕ್ಕದಂದ್ರ ಮತ್ತ ಜ್ಞಾನದಿಂದಲೇ ಮೋಕ್ಷ. ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಇವು ಸಾಧನೆಗಳು ಬೇಕು. ಎದಕ್ಕ ಅಂತಃಕರಣ ಶುದ್ಧ ಮಾಡಕ್ ಇವೆಲ್ಲ ಧ್ಯಾನ, ಯೋಗ, ಉಪಾಸನೆ, ಯಮ ನೇಮ ಆಸನ ಪ್ರಾಣಾಯಾಮ ಇವೆಲ್ಲ ಏನಂದ್ರೆ ಇವು ಮಾಡ್ಲೇಬೇಕು. ಮಾಡಿ ನಾವು ಧ್ಯಾನ ಧಾರಣ ಸಮಾಧಿ ಹೋದಾಗ ಇವು ಕೂಡ ಪತಂಜಲಿಯರು ಏನಂತಾರ, ಇಷ್ಟಾದ್ರೆ ಸಾಕು ಮೋಕ್ಷ ಆಗ್ತದಂತಾರ. ಇದು ಇಷ್ಟು ಮೋಕ್ಷ ಆಗ್ತದಂದ್ರೂ ಕೂಡ ನಾವು ಏನಂತೀವಿ, ವೇದಾಂತಿಗಳು ಏನ್ ಹೇಳ್ತೀವಿ, ವೇದಾಂತಿಗಳ ಉದ್ದೇಶ ಏನೈತಿ, ಮನಸ್ಸನ್ನ ನೀನು ಧ್ಯಾನದೊಳಗೆ ಹಚ್ಚಿದಾಗ ಮಾತ್ರ ಸ್ಥಿರ ಇರ್ತದ. ಧ್ಯಾನದಿಂದ ನೀನು ವೃತ್ತಿ ಹೊರಗೆ ಬಂದಿ, ಪ್ರಪಂಚದೊಳಗೆ ಬಂದಿ ಅಂದ್ರೆ ಮತ್ತೆ ಈ ವೃತ್ತಿ ಈ ಆಕಾರ ಆಗ್ತದ. ಇದು ಜ್ಞಾನ ಅಲ್ಲ. ನೀನು ಪ್ರಪಂಚ ಮಾಡ್ಕೋತಾನೆ ಜ್ಞಾನ ಆಗಿತ್ತು ಅಂದ್ರೆ, ನಿನ್ನ ವೃತ್ತಿ ಆ ಬ್ರಹ್ಮದಲ್ಲಿ ಸ್ಥಿರ ಮಾಡಕ್ಕಾಗಿತ್ತು ಅಂದ್ರ, ನೀ ಪ್ರಪಂಚ ಮಾಡ್ಕೋತ ಇದ್ರೂ ಕೂಡ ಅವು ಇಂದ್ರಿಯಗಳು ತಮ್ಮ ಕಾರ್ಯಗಳು ಮಾಡ್ತಾವು. ಕಣ್ಣು ತಂದ ನೋಡ್ತದ, ಕಿವಿ ಕೇಳ್ತದ, ಇದು ತೊಗಲ ಸ್ಪರ್ಶ ತಾ ಮಾಡ್ತದ. ಆದ್ರೆ ಇವು ನಾನಲ್ಲ ಅನ್ನುವಂತ ಜ್ಞಾನ ಈ ವೇದಾಂತ ಮಾತ್ರ ತಿಳಿಸಿಕೊಡ್ತದ. ಅದಕ್ಕೆ ವೇದಾಂತ ಜ್ಞಾನ ಆದ್ರೆ ಮಾತ್ರ ಮೋಕ್ಷ ಆಕ್ಯವೆ ಅನ್ನುವಂಥದ್ದನ್ನ ಪರಮಾನುಭೂತಿಯ ಉದ್ದೇಶ. ಇದಿಷ್ಟು ಇದು ನಮಗ ಅನುಭವಕ್ಕಿರ್ಲಿ. ಇಂಥ ಪರಮಾನುಭೂತಿ ಎಂಬ ಈ 19ನೇ ಸೂತ್ರವನ್ನ ಏನ್ ಹೇಳ್ಕೊತ ಹೊಂಟಾರಂದ್ರ ಇಷ್ಟು ನಮಗ ಗುರುತಿರ್ಲಿ ಅನ್ನುವಂಥದ್ದನ್ನ ಮೊದಲೊಂದು ಪೀಠಿಕೆ ಹಾಕಿವೆ. ಮತ್ತ ನಾಳಿನ ದಿವಸ
ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ 19ನೇ ಸೂತ್ರದೊಳಗ 4ನೇ ಸಂಧಿ ಮೊದಲನೇ ಇಲ್ಲಿವರೆಗೆ ನಿರ್ಗುಣ ಯೋಗವನ್ನು ಪ್ರತಿಪಾದಿಸಿ ಈಗ ನಿರ್ಗುಣ ಅಷ್ಟಾಂಗ ಯೋಗದ ನಾಮ ನಿರ್ದೇಶನವನ್ನು ಇನ್ನು ನಾಮ ನಿರ್ದೇಶನ ಮಾಡಿ ತಿಳಿಸಿ ಹೇಳೋರದಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ಏನ್ ಹೇಳ್ತಾಳಂದ್ರ ಮೈತ್ರಾದೇವಿ ಮುನಿಪತಿ, ಮುನಿಗಳಿಗೆ ಪತಿ ಅಂದ್ರೆ ಶ್ರೇಷ್ಠವಾದ ಎಲ್ಲಾ ಮುನಿ ಒಳಗೆ ನಿನ್ನ ಶ್ರೇಷ್ಠವಾದ ಮುನಿ ಅನ್ನುವಂಥದ್ದನ್ನ ಇಲ್ಲಿ ಹೇಳಿ ಮುನಿಪತಿ ಮತ್ತು ಮುನಿಗಳಿಗೆ ಪತಿಯಾದ ಯಾಜ್ಞವಲ್ಕರೇ ನಿರ್ಗುಣ ಅಷ್ಟಾಂಗ ಯೋಗವ ಇಂತು ವನತೆ ಮೈತ್ರಿಗೆ ನಿರ್ಗುಣ ಅಷ್ಟಾಂಗ ಯೋಗವನ್ನ ನಾ ಹೇಳ್ತೀನಿ, ಮೈತ್ರಿ ನೀನು ಕೇಳು ಅನ್ನುವಂಥದ್ದನ್ನ ಈ ಪಲ್ಲವಿ ಒಳಗೆ ಹೇಳ್ಕೋತ ಹೊಂಟಾರ. ಇದನ್ನ ಮತ್ತೆ ನಾಳೆಗೆ ಸ್ವಲ್ಪ ನಮ್ಗ ಪ್ರವಾಸಕ್ಕೆ ಹೋಗೋರ್ದೆಲ್ಲ ಸ್ವಲ್ಪ ಮಾಹಿತಿ ಅದು ತಿಳಿಸ್ಬೇಕಾಗ್ತದ. ಅದಕ್ಕೆ ಇವತ್ತ ಇಷ್ಟು ಪರಮಾನುಭೂತಿಯ ನಾಳೆಗೆ 19ನೇ ಸೂತ್ರ ಹೇಳುವುದೇನಪ್ಪಾ ಅಂದ್ರ ಇಷ್ಟ ದಿನ ನಾವು ನಿರ್ಗುಣ ಯೋಗವನ್ನು ಕೇಳ್ಕೊಂಡು ಬಂದೀವಿ. ನಮಗ್ ಜ್ಞಾನ ಆಗಿತ್ತಂದ್ರ ಮುಂದಿನ ಮತ್ತೆ ಈ ಸಗುಣ ಯೋಗಗಳು ಹೇಳೋದು ಅವಶ್ಯಕತೆ ಇಲ್ಲ. ಮತ್ ನಮಗ್ ಇನ್ನ ಅದು ಅನುಭವ ಆಕಾರ ಆಗ್ತದ. ಇನ್ನ ವಿಷಯಾದಿಗಳಿಗೆ ನಮಗಿನ್ನ ಮೋಹಿಸುತ್ತೇವೆ, ಇನ್ನ ಇವೇ ನಮ್ಗೆ ಶ್ರೇಷ್ಠತೆ ತೋರ್ತಾವು ಅಂದಾಗ ಇನ್ನೊಂದ್ ಸ್ವಲ್ಪ ನೀನು ನಿರ್ಗುಣ ಅಷ್ಟಾಂಗ ಯೋಗವನ್ನು ಮಾಡು ಮೈತ್ರಿ. ನಿನಗೇನಾಗ್ತದ ಅಂತಃಕರಣ ಶುದ್ಧ ಆದಾಗ ನಿನ್ನ ಸ್ವರೂಪ ಕನ್ನಡಿ ಹೊಲಸಾಗ್ಯದ, ಧೂಳು ಬಿದ್ದದ, ಸ್ಪಷ್ಟತೆ ನಮ್ಮ ಮುಖ ಕಾಣೋದು. ಏದಿನ ಸ್ವಚ್ಛ ಒರೆಸಿದ್ಯಪ್ಪ ಅಂದ್ರ ನಿನ್ನ ಮುಖ ನಿನ್ಗೆ ಸ್ಪಷ್ಟತೆ ಕಾಣ್ತದ ಅನ್ನುವಂಥದ್ದನ್ನ ಇವು ಅಂತಃಕರಣ ಶುದ್ಧ ಮಾಡಕ್ ಹೇಳೋ ಉದ್ದೇಶ ಅದ. ಅಲ್ಲಿ ಅವ್ರು ನಿಜಗೊಂಡ್ರು ಇವು ಹೇಳೋದು ಅವಶ್ಯ ಇಲ್ಲ. ಅವ್ರಿಗೆ ಜ್ಞಾನವನ್ನೇ ಹೇಳ್ಕೊತ ಬಂದಾರ. ನಂಬು ಜ್ಞಾನವನ್ನೇ ಅಂತ ಹೇಳ್ಯಾರ. ಈ ಕರ್ಮಗಳಿದಾಗ ಸಿಕ್ಕು ಅಧ್ಯಾಯಬೇಡ ಅಂತ ಅವ್ರೇ ಹೇಳ್ಯಾರ. ಮತ್ ಕರ್ಮದಾಗ ಸಿಕ್ಕು ಮೋಕ್ಷ ಇಲ್ಲ ಅಂತನೂ ಹೇಳ್ಯಾರ. ಅದು ಎಲ್ಲರಿಗೂ ಅನುಭವ ಅದ. ಇಲ್ಲಿ ನಾವು ಇವನ್ನ ನಮ್ಮ ಸ್ಥಿತಿಯನ್ನ ಮುಟ್ಟಾಕಿ ಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ನಮ್ಗೇನ ಮನಸ್ಸು ಚಂಚಲತೆ ಅದ, ಇನ್ನ ವಿಷಯಾದಿಗಳಲ್ಲಿ ನಮ್ಗ ಆಸೆ ಹೋಗಿಲ್ಲ, ಭೋಗದ ಬಯಕೆ ಅದ. ಇನ್ನ ನಮ್ಗ ಭೋಗದ ಬಯಕೆ ನಷ್ಟ ಆಗಿಲ್ಲ, ವಯಸ್ಸನು ಆಗ್ಯದ, ನಮ್ಗೆಲ್ಲ ಭೋಗನು ಮಾಡೇವಿ, ಎಲ್ಲ ನಮ್ಗೆ ಗುರ್ತದ. ಆದ್ರೂ ಬಯಕೆ ಅನ್ನೋದು ನಷ್ಟ ಆಗಿಲ್ಲ. ಅದಕ್ಕ ಅದ ನಿಜ ಸ್ಥಿತಿ ನಮ್ಗೆ ಕಾಣ್ಕೊಳಕ್ ಆಗಲಾರಕ ಇವು ಸಾಧನೆಗಳನ್ನ ಮಾಡ್ರಿ ಅನ್ನುವಂಥದ್ದನ್ನ ಯಾಜ್ಞವಲ್ಕರು ಮೈತ್ರಾದೇವಿಗೆ ಯಮನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಬಗ್ಗೆ ಮತ್ತಿಷ್ಟು ನಾವ್ ಎಲ್ಲರಿಗೂ ಇಷ್ಟು ತಿಳ್ಕೊಂಡು ಹೋಗುಮ. ನಾವು ಈ ಗ್ರಂಥದಾಗ ಇದ್ದಂಗೆ ಅಲ್ಲಿ ಅಂದ್ರೆ ಆಗುದಿಲ್ಲ. ನಮ್ಮ ಅನುಭವ ತಗೊಂಡು ನಾವು ಸ್ವಲ್ಪ ಅದನ್ನ ಅನುಭವ ತಗೊಂಡು ನಾವು ವಿಚಾರ ಮಾಡಕತ್ತೇವ ಅಂದ್ರ, ಸಾಧನ ಮಾಡಕತ್ತೇವ ಅಂದ್ರ ನಮಗ್ ಬಹಳ ಅನುಕೂಲ ಆಗ್ತದ ಅನ್ನುವಂಥದ್ದು ಉದ್ದೇಶದ. ನಮ್ಮದು ಏನು ಉದ್ದೇಶ ಅದಂದ್ರ ನಾವು ಪಂಡಿತರಾಗೋದು, ಜ್ಞಾನ ಆಗೋದು, ನಾವು ಮತ್ತೊಬ್ಬ ಕಡೆ ಹೋಗುದು ಅನ್ಸ್ಕೊಳ್ಳೋದಿಲ್ಲ. ನಮ್ಗೆ ಎಷ್ಟೇ ಜನಕ್ಕೆ ತಿಳಿಲಿ, ಎಷ್ಟೇ ನಮ್ಗೆ ಅನುಭವಕ್ಕೆ ಬರ್ಲಿ, ನಮ್ಗೆಲ್ಲರ ಉದ್ದೇಶ ಮೋಕ್ಷವನ್ನೇ ಹೊಂದಬೇಕು. ನಮ್ಗ ವ್ಯಾಕರಣನೂ ಬೇಕಾಗಿಲ್ಲ, ಗ್ರಂಥ ಉಪನಿಷತ್ತುಗಳನ್ನು ಕೂಡ ಬೇಕಾಗಿಲ್ಲ. ನನ್ನ ಜ್ಞಾನ ಆಯ್ತು ಅಂದ್ರ ಇವು ಎಲ್ಲವೂ ನನ್ನಿಂದ ಅರಿಸಿಗುತ್ತಾವು. ಗ್ರಂಥನೂ ಕೂಡ ನನ್ನಿಂದ ತಿಳ್ಕೊಂಡೆ ಇವು ಬರ್ದಾರ. ನನ್ನ ಜ್ಞಾನವನ್ನು ಮಾಡ್ಕೊಂಡೆ ಇವು ಎಲ್ಲವೂ ಹುಟ್ಟ್ಯಾವಂದ್ರ ಇವೆಲ್ಲದಕ್ಕಿಂತ ನಾನು ಶ್ರೇಷ್ಠ, ನಾನು ಆತ್ಮಸ್ವರೂಪ, ನಾನು ಎಲ್ಲವನ್ನೂ ಅರಿಯವನು ಅನ್ನುವಂಥ ಜ್ಞಾನ ಆಗ್ಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವೆಲ್ಲ ನಿಮಿತ್ತ ಅಂದ್ರೆ ನಾವು ಹೊರಗೆ ವೃತ್ತಿ ಹೋಗ್ತದ, ನೀ ಏನ್ ಆಧಾರ ಹೇಳ್ತಿ ಅಂತಾರಂತೇಳಿ ಇವೆಲ್ಲವೂ ಆಧಾರ ಬೇಕು. ನಮ್ಮ ಅನುಭವ ಪ್ರಮಾಣವು ಬಹಳ ಮಹತ್ವ. ಅನುಭವ ಇವೆಲ್ಲ ಏನ ವೇದ ಉಪನಿಷತ್ತು ಏನು ವಚನಗಳು ಪ್ರಮಾಣ ಅದಾವಲ್ಲ, ಇವು ಎಲ್ಲಾ ಪ್ರಮಾಣಕ್ಕಿಂತ ನಮ್ಮ ಅನುಭವ ಪ್ರಮಾಣ ಶ್ರೇಷ್ಠ. ನಮ್ಮ ಅನುಭವಕ್ಕೆ ಬಂದಾಗ ಇವು ನಮ್ಗೆ ತಿಳಿತಾವ. ನಮ್ಮ ಅನುಭವಕ್ಕೆ ಬರ್ಲಿಲ್ಲ ಅಂದ್ರ ಇಲ್ಲಿಂದ ಏನು ಪ್ರಯೋಜನ ಇಲ್ಲ. ಹೆಂಗ ನಾ ಬಹಳ ಸಲ ಒಳ್ಳೆ ಅದೇನೆ ಹೇಳ್ತೇನೆ, ಇವೆಲ್ಲ ವಚನಗಳು, ವೇದಗಳು, ಉಪನಿಷತ್ತುಗಳು ಏನಪ್ಪಾ ಅಂದ್ರ ಕಾಗದೊಳಗಿನ ಇರುವ ಹೂವುಗಳು ಇವು. ಆದ್ರ ಅದ್ರೊಳಗೆ ಸ್ಮೆಲ್ ಇಲ್ಲ, ನಾತಿಲ್ಲ. ಆದ್ರ ಹೂವಿನ ಗತಿ ಅದಾವ, ಆಕಾರದವ. ಆದ್ರ ಇವಕ್ ಮತ್ತೆ ಏನೈತಪ್ಪ ಅಂದ್ರ ಇವು ಜೀವಂತ ಅಲ್ಲ. ಯಾವಾಗ ನಮ್ಮ ಹೃದಯದೊಳಗ ಚೇತನದೊಳಗೆ ಇವು ಅಳವಡಿಸಿಕೊಂಡು ಅಂದ್ರ ಇವು ಎಂತ ಮಾತು ಹೇಳ್ಯಾರಪ್ಪ, ನನ್ನನ್ನ ಕುರಿತು ಎಷ್ಟು ಹೊಗಳ್ತಾವಲ್ಲ, ನಾನು ಹಿಂಗದಿನಲ್ಲ ಅಂತೇಳಿ ನನ್ನ ಅನುಭವಕ್ಕೆ ತಗೊಂಡೇವಂದ್ರ ಈ ಎಲ್ಲಾ ವಚನಗಳಾಗ್ಲಿ, ಈ ಪರಮಾನುಭೂತಿಯಲ್ಲಿ ನನ್ನ ಅನುಭವಕ್ಕೆ ಬಂತು ಅಂದ್ರ ಇವು ಏನಾಗ್ತಂದ್ರ ಜೀವಂತ ಹೂಗಳಾಗ್ತಾವ. ಇವೆಲ್ಲ ಈ ಕಾಗದೊಳಗಿನ ಹೂಗಳಿವು. ಅವು ಹೇಳ್ಕೊತ ಹೋಗ್ಕಿವಿ. ನಮ್ಗೆ ಎಲ್ಲಿಗೆ ಬರ್ಬೇಕು ಅಂದ್ರ ನಮ್ಮ ಹೃದಯ ಅಳತು ಅಂದ್ರ, ಹೃದಯದೊಳಗ ನೆಲೆ ನಿಂತು ಅಂದ್ರ, ಆ ನಿಜ ಸ್ವರೂಪದೊಳಗ ನಮ್ಮ ಮನಸ್ಸನ್ನ ರಮಿಸಾಕತ್ತು ಅಂದ್ರ, ಸ್ಥಿತಿ ಆಯ್ತು ಅಂದ್ರ ಇವ್ ಯಾವ ಕುರಿದು ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ಕೊನೆಯ ಮಾತು ಸ್ಪಷ್ಟತೆ ಹೇಳ್ತೀನಿ. ಆ ಕೊನೆಯ ಮಾತು ಇವೆಲ್ಲ ಕಾಗದ ಹೂವುಗಳಾಗದೆ ನಮ್ಮ ಹೃದಯದೊಳಗೆ ತಗೊಂಡು ಜೀವಂತ ಹೂಗಳಾದು ಅಂದ್ರ, ನಮ್ಮ ಹೃದಯ ಅಳತು ಅಂದ್ರ ಎಷ್ಟು ಆನಂದ ಆಗ್ತದ ಅನ್ನುವಂಥದ್ದನ್ನ ನಮಗ ಎಲ್ಲಿ ತನ ಇವು ಬುದ್ಧಿ ಮಾತುಗಳು ಇರ್ತಾವ. ಇವೆಲ್ಲ ನಾವು ಕಲ್ತ ಮಾತುಗಳು, ಬುದ್ಧಿ ಮಾತುಗಳು, ಹೃದಯ ಮಾತುಗಳಲ್ಲ.
ನಮ್ಮ ಹೃದಯದೊಳಗೆ ಬತ್ತು ಅರಳತು ಅಂದ್ರ ಇವೆಲ್ಲಾ ಹೂಗಳು ಏನಾಗ್ತಾವ, ಇವೆಲ್ಲಾ ಗ್ರಂಥಗಳು ವಚನಗಳು ಜೀವಂತ ಆಗಿ ಏನ್ ಬಸವಣ್ಣ ಎಷ್ಟು ನನ್ನನ್ನು ಕುರಿತು ಕೊಂಡಾಡಿಯಾಳ, ನನ್ನ ಸ್ವರೂಪ ಹಿಂಗದಲ್ಲ, ನೀನ್ ಅವಾಗೇ ಕಂಡುಕೊಂಡಿ, ನಾನು ಇಲ್ಲಿತನ ಮತ್ ಇಲ್ತನ ಹುಟ್ಟು ಬಂದೆ ನನಗೆ ತಿಳಿಲಾರ್ಕ. ನನಗ ಜ್ಞಾನ ಆಗಿತ್ತು ಅಂದ್ರೆ ನಾವು ಹುಟ್ಟೆ ಬರ್ತಿದ್ದಿಲ್ಲ, ಜ್ಞಾನ ಆಗಿಲ್ಲ ಅಂತ ನಾವು ಹುಟ್ಟಿ ಬಂದೇವೆ ಎಲ್ಲರೂ. ಇನ್ ಮ್ಯಾಗ ನಾನು ಹುಟ್ಲಾರಂಗ್ ಮಾಡ್ತೀನಿ ಅನ್ನುವಂಥದ್ದಂದ್ರೆ ನಾ ಜ್ಞಾನವನ್ನೇ ಮಾಡ್ಕೋತೀನಿ, ಮುಕ್ತನಾಗ್ತೀನಿ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೇಳಕತ್ತೀವಿ. ನಮ್ಗೆ ಯಾವ್ದು ಅವಶ್ಯ ಇಲ್ಲ, ನಮ್ಗ ವ್ಯಾಕರಣ ಪಂಡಿತ ಮತ್ತ ಆ ಗ್ರಂಥ ಈ ಗ್ರಂಥ ಅಲ್ಲ, ಯಾವುದೇ ಗ್ರಂಥ ಇರ್ಲಿ ಯಾವುದೇ ಇರ್ಲಿ, ನಮ್ಮ ಹೃದಯ ಅಳಿತು ಅಂದ್ರ ಆ ಹೂವ ಆ ಗ್ರಂಥ ಜೀವಂತ ಹೂವು ಆಗ್ತದ ಅನ್ನುವಂಥದ್ದನ್ನ ಹೇಳಿ ಇವತ್ತಿನ ಸತ್ಸಂಗ ಇಲ್ಲಿ ಮುಕ್ತಾಯ ಮಾಡಮ್ರಿ. ಮತ್ 2 ದಿವಸ ಸ್ವಲ್ಪ ನಾವು